ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತು ಈ ಹೊಸ ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಈ ಡಿಸೈನ್ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಐತಿ. ಈ ಡಿಸೈನ್ ಮಾಡೋದಕ್ಕೆ ನಾನು ವೈಟ್ ಕಲರು ಮತ್ತು ಗ್ರೀನ್ ಕಲರು ಆಮೇಲೆ ಪಿಂಕ್ ಕಲರು 3 ಕಲರು ಉಲ್ಲನ್ ತೊಗೊಂಡಿದ್ದೀನಿ. 3mm ಕ್ರೋಶಾ ಹುಕ್ ತೊಗೊಂಡಿನಿ. ಆಮೇಲೆ ಇದಕ್ಕೆ ಹೇರ್ ಬ್ಯಾಂಡ್ ಬೇಕು. ಫಸ್ಟ್ ಇವಾಗ ವೈಟ್ ಕಲರ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡೋಣ ಡಿಸೈನ್ನ. ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು ಅದರಲ್ಲಿ ಚೈನ್ ಹಾಕ್ಕೊಂಡು ಬರೋಣ. ಈ ಮ್ಯಾಜಿಕ್ ರಿಂಗಲ್ಲಿ ಇವಾಗ ಇದೇ ಥರ 80 ಚೈನ್ ಹಾಕ್ಕೊಳ್ಬೇಕು. ಕಂಟಿನ್ಯೂ ಆಗಿ 80 ಚೈನ್ ಹಾಕ್ಕೊಳ್ಳೋಣ. ಚೈನ್ ಸ್ಟಿಚ್ಚು ಕಂಟಿನ್ಯೂ ಆಗಿ 80 ಚೈನ್ ಹಾಕ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ತುಂಬ ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ನ ಹಾಕೋದು ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಬಿಗಿನರ್ಸ್ ಎಲ್ಲ ಹಾಕ್ಕೊಳ್ಬೋದು ಮನೆಯಲ್ಲೇ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ 80 ಚೈನ್ ಫಿನಿಶ್ ಆಯಿತು. ಇವಾಗ ಲಾಸ್ಟಿಂದ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ಈಗ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಪ್ರತಿಯೊಂದು ಚೈನ್ ಸ್ಟಿಚ್ಚಲ್ಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬರಬೇಕು. 80 ಚೈನಲ್ಲಿ 80 ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬರಬೇಕು. ಇದೇ ಥರ ಪೂರ್ತಿ ಎಲ್ಲ ಚೈನ್ಗಳಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಬರಬೇಕು. ಇವಾಗ ಎಂಡಲ್ಲಿ ಬಂತು. ಇವಾಗ ಲಾಸ್ಟು ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿ ಸ್ವಲ್ಪ ದಾರ ಎಳೆದು ಕಟ್ ಮಾಡಿ ತೆಗೆದುಬಿಡ್ಬೇಕು. ಅದು ಅಲ್ಲೇ ಒಂದು ನಾಟ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡಬೇಕು. ಫಸ್ಟು ನಾವು ಡಬಲ್ ಕ್ರೋಶಾ ಹಾಕ್ಕೊಂಡಿರ್ತೀವಲ್ಲ, ಆ ಡಬಲ್ ಕ್ರೋಶಾದು ಮೇಲ್ಗಡೆ ಇದನ್ನು ಗ್ರೀನ್ ಕಲರ್ ಥ್ರೆಡನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು. 1 2 3 ಚೈನ್ ಹಾಕ್ಕೊಂಡು ಮತ್ತು ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶಾ ಬಿಟ್ಟು 3 ಮತ್ತು 4ನೇದರ ಮಧ್ಯದಲ್ಲಿ 2 ಗ್ರೀನ್ ಕಲರಿಂದ 2 ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶಾ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಚೈನು, ಮತ್ತೆ 3 ಗ್ಯಾಪ್ ಬಿಟ್ಟು 4ನೇದರಲ್ಲಿ ಮತ್ತೆ 2 ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಪೂರ್ತಿ ಹಾಕ್ಕೊಳ್ತಾ ಬರಬೇಕು. ಈಸಿಯಾಗಿದೆ, ಸಿಂಪಲ್ಲಾಗಿದೆ. ನಾನು ಮಾಡೋ ವಿಡಿಯೋಸು ಡಿಸೈನ್ ಎಲ್ಲ ಚೆನ್ನಾಗಿದ್ದರೆ, ಇಷ್ಟ ಆದರೆ ಲೈಕ್ ಮಾಡಿ. ಬೇರೆಯವ್ರಿಗೆ ಯೂಸ್ ಆಗೋ ಥರ ಇದ್ದರೆ ಪ್ಲೀಸ್ ಶೇರ್ ಮಾಡಿ. ಇದೇ ಥರ ಹಾಕ್ಕೊಳ್ತಾ ಹೋಗೋಣ. ಒಂದು ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ 3 ಡಬಲ್ ಕ್ರೋಶಾ ಬಿಟ್ಟು 2 ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಹೋಗಬೇಕು. ಪೂರ್ತಿ ಫಿನಿಶ್ ಮಾಡಿರ್ತೇನೆ ಈಗ. ನೋಡಿ ಲಾಸ್ಟಲ್ಲಿ ಬಂತು. ಇವಾಗ ಎಂಡಲ್ಲಿ 2 ಡಬಲ್ ಕ್ರೋಶಾ ಹಾಕ್ಕೊಂಡು ಅದರಲ್ಲೇ ಮತ್ತೊಂದು ಡಬಲ್ ಕ್ರೋಶಾ ಹಾಕಿ ಲಾಸ್ಟಲ್ಲಿ ಒಂದು ಚೈನ್ ಹಾಕಿ ದಾರ ಎಳೆದು ಕಟ್ ಮಾಡಿ ನಾಟ್ ಆಗುತ್ತೆ, ಅದು ಅಷ್ಟೇ ಬಿಟ್ಬಿಡೋಣ. ಇವಾಗ ಮತ್ತೆ ಮೊದಲಿಂದ ಪಿಂಕ್ ಕಲರ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಈಗ
ಫಸ್ಟ್ 2 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ ಒಂದೇ ಕಡೆ, ಅವು ಎರಡರ ಮಧ್ಯದಲ್ಲಿ ಪಿಂಕ್ ಕಲರ್ ತೊಗೊಳ್ತಾ ಇದ್ದೀನಿ. ಇದು ನಾಟ್ ಹಾಕೊಳ್ಳೋದೇನು ಬೇಡ. ಫಸ್ಟು ಒಂದು ಚೈನ್ ಹಾಕ್ಕೊಳ್ಬೇಕಾದ್ರೆ 2 ಥ್ರೆಡ್ ಹಿಡ್ಕೊಂಡು ಹಾಕ್ಕೊಂಡು ಆಮೇಲೆ ಅದು ಚಿಕ್ಕ ಥ್ರೆಡ್ ಇರುತ್ತಲ್ವ ಅದನ್ನು ಬಿಟ್ಟು ಮುಂದೆ 3 ಚೈನ್ ಹಾಕ್ಕೊಂಡು ಬಿಡಬೇಕು. ಅದು ಒಂದು ಡಬಲ್ ಕ್ರೋಶ ಲೆಕ್ಕಕ್ಕಾಗುತ್ತೆ. ಅದೇ ಥರ ಕಂಟಿನ್ಯೂ ಹಾಕ್ಕೊಳ್ಳೋಣ. ಒಂದು ಲೂಪಲ್ಲಿ ಇವಾಗ ನಾವು 6 ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಒಂದೇ ಲೂಪಲ್ಲಿ 6 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಮೇಲ್ಗಡೆ ಥ್ರೆಡ್ ಎಳೆದ್ಬಿಟ್ಟು ಫಸ್ಟು ಡಬಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲಿನ ಚೈನಲ್ಲಿ ಹಾಸಿ ಈ ಥ್ರೆಡನ್ನು ಎಳ್ಕೊಂಡು ಸ್ವಲ್ಪ ಟೈಟಾಗಿ ಎಳೆದು ಅಲ್ಲಿ ಪಾಸ್ ಮಾಡ್ಕೊಂಡು ತೆಗೆದ್ರೆ ಅದು ಒಂದು ಫ್ಲವರ್ ಬಡ್ ಥರ ಬರುತ್ತೆ. ಈ ಥರ ಫ್ಲವರ್ ಬಡ್ ಥರ ಅರೇಂಜ್ ಆಗುತ್ತೆ. ಇವಾಗ 2 ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಲೂಪಲ್ಲಿ ಸೇಮ್ ಅದೇ ಥರ 6 ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಆಯಿತು, 6 ಡಬಲ್ ಕ್ರೋಶ ಆಯಿತು. ಇವಾಗ ಫಸ್ಟ್ ಲೂಪಲ್ಲಿ ಆ ದಾರನ ಟೈಟಾಗಿ ಹಿಡಿದು ಎಳ್ಕೊಂಡ್ಬಿಟ್ರೆ ಅದೊಂದು ಬಡ್ ಆಗುತ್ತೆ. ಫ್ಲವರ್ ಮೊಗ್ಗು ಥರ ರೆಡಿ ಆಗುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ರೋಸ್ ಮೊಗ್ಗಿನ ಥರ ಕಾಣಿಸುತ್ತೆ. ಮತ್ತು 2 ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಲೂಪಲ್ಲಿ ಮತ್ತೆ 6 ಡಬಲ್ ಕ್ರೋಶ ಹಾಕ್ಕೊಂಡು ಇದೇ ಥರ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 2 ಚೈನ್ ಹಾಕಿದರೆ ಆಯಿತು. ಮತ್ತು ನೆಕ್ಸ್ಟು ಬಡ್ ರೆಡಿ ಮಾಡ್ಕೊಳ್ಬೇಕು. ಇದೇ ಥರ ನಾನು ಫುಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಣ್ಣ ಮಕ್ಕಳಿಗೆ ಈ ಥರ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಲಾಸ್ಟ್ ಕೊನೆಯದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗಾಯಿತು. ಒಂದೇ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಎಳ್ಕೊಂಡು ಕಟ್ ಮಾಡಿದರೆ ಅಲ್ಲಿ ನಾಟ್ ಆಗುತ್ತೆ. ಇವಾಗ ಉಳಿದಿರೋ ಥ್ರೆಡನ್ನೆಲ್ಲ ಗಂಟು ಹಾಕ್ಕೊಂಡು ಬಿಡೋಣ. ಗಂಟು ಹಾಕ್ಕೊಂಡ್ರೆ ಅದು ಸೆಕ್ಯೂರ್ ಆಗುತ್ತೆ. ರೆಡಿ ಆಯಿತು. ಇವಾಗ ನಮ್ಮದು ಬೇಸ್ ಏನಿದೆ ಅದಕ್ಕೆ ಅಂಟಿಸೋಣ. ಇವಾಗ ನೀವು ಇದೇ ಥರನೂ ಟೈ ಮಾಡ್ಕೊಳ್ಬೋದು. ಆ ಕಡೆ ಈ ಕಡೆ ಚೈನ್ ಸ್ಟಿಚ್ ಹಾಕ್ಕೊಂಡು. ಇಲ್ಲಿ ನಾನು ಮಕ್ಕಳಿಗೆ ಅದು ಇದು ಆಗೋದಿಲ್ಲ ಅಂಥೇಳಿ ಹೇರ್ ಬ್ಯಾಂಡಿಗೆ ಗಮ್ ಹಾಕಿ ಅಂಟಿಸಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಹೇರ್ ಬ್ಯಾಂಡ್ ತೊಗೊಂಡು ಅದಕ್ಕೆ ಗಮ್ ಹಾಕ್ತಾಯಿದ್ದೀನಿ. ಫುಲ್ ಗಮ್ ಹಾಕಿದ್ದೀನಿ. ಇವಾಗ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ, 1-2 ನಿಮಿಷ ಪ್ರೆಸ್ ಮಾಡಿ ಹಿಡಿದ್ರೆ ನೀಟಾಗಿ ಅಂಟ್ಕೊಂಡು ಬಿಡುತ್ತೆ. ಇದು ರೆಗ್ಯುಲರಾಗಿ ಎಲ್ಲ ಮಕ್ಕಳಿಗೆಲ್ಲ ಬರೋ ಸೈಜಲ್ಲಿದೆ. ಇದಕ್ಕೆ ನಾನು 80 ಚೈನ್ ಹಾಕಿ ರೆಡಿ ಮಾಡಿದ್ದೀನಿ. ಇದು ದೊಡ್ಡವ್ರಿಗೂ ಬೇಕಂದರೆ 100 ಚೈನ್ ಹಾಕಿ ಮಾಡ್ಕೊಳ್ಬೋದು. ನೋಡಿ ಈ ಥರ ಮೊದಲೇ ಮಾಡಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕೆ ಇಲ್ಲಿವರೆಗೂ. ಥ್ಯಾಂಕ್ ಯು. ರೆಡಿ ಆಯ್ತು ಇವಾಗ.